ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ತಾರೀಕು 7 ಜಾನ್ವರಿ ತಿಂಗಳು ಮಂಗಳವಾರ 2025 ಇಸ್ವಿ. ಇವರೇ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರಿಗೂ. ನಾನು ಹಿಂದ್ಗಡೆ ಬ್ಯಾನರ್ ಆಯ್ತವ್ರೆ, ಬೆಳಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. 7ನೇ ತಾರೀಕು ಮಂಗಳವಾರ 2025 ಇಸ್ವಿ. ಎಲ್ಲಿಂದ ಮಾಡ್ತಾಯಿದ್ದೀನಿ ಅಂದರೆ ನೋಡಿರಿ, ಒಂದು ಸಾರಿ ಎಲ್ಲ ಖಾಲಿ ಇದೆ, ಒಬ್ಬನೇ ಇದ್ದೀನಿ ಇಲ್ಲಿ. ಖಾಲಿ ಇದೆ, ಒಬ್ಬನೇ ಇದ್ದೀನಿ. ಇದು ನೋಡಿರಿ ನನ್ನ ರೂಮು, ಆ ಸ್ಟೇಜ್ ಮೇಲೆ ಇದೆ. ನಾನಿರೋ ಸ್ಟೇಜ್ ಮೇಲೆ ಈಗ ಇದು ನನ್ನ ರೂಮು. ಆದರೆ ಆ ಬೆಡ್ಡೆಲ್ಲ ಅಲ್ಲಿದೆ, ನಾನು ಮಲಗೋದಿಲ್ಲ. ಆದಮೇಲೆ ನಾನು ಕೆಳಗಡೆ ಮಲಗೋದು. ರಾತ್ರಿ ಮಲಗಿದ್ದೀನಿ, ಬೆಳಗ್ಗೆ ಎದ್ದಿದ್ದೀನಿ, ವೀಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಇವರೇ. ಆದರೆ ಏನಪ್ಪ ಕತೆ ಅಂದರೆ, ನೀವು ಈ ಕಥೆನ ತಿಳ್ಕೊಬೇಕಂದ್ರೆ ತುಂಬ ಇಂಟ್ರೆಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಅಂತಿರುತ್ತೆ ಮುಂದೆ. ತಪ್ಪದೆ ಪ್ರತಿ ಪಾರ್ಟನ್ನು ನೀವು ಲಾಸ್ಟ್ವರೆಗೂ ನೋಡ್ಬೇಕು ಫಸ್ಟಿಂದ, ಇಲ್ಲಾಂದರೆ ಅರ್ಥ ಆಗೋಲ್ಲ. ನೋಡ್ರಿ, ಈಗ ರಾತ್ರಿ ರೀ ಏನು ನಡೆದಿದೆ ಅಂತ ಹೇಳ್ಬಿಡ್ತೀನಿ ಕೇಳ್ರಿ. ಇದು 6ನೇ ತಾರೀಕು ರಾತ್ರಿ. ಈಗ ನೀವು ಆಗಲೇ ನೋಡಿದ್ದು 7ನೇ ತಾರೀಕು ಬೆಳಗ್ಗೆ. ಈಗ ನೋಡ್ತಾ ಇರೋದು 6ನೇ ತಾರೀಕು ರಾತ್ರಿ. ಹಿಂದಕ್ಕೆ ಹೋಗ್ತಾಯಿದ್ದೀನಿ, ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಯಾಕಂದರೆ ಹಿಂದೆಯಿಂದ ಏನು ನಡೀತು ಅಂತ ನಿಮ್ಗೆ ಹೇಳಿದರೆ ತಾನೇ ಅರ್ಥ ಆಗೋದು. ಅದಕ್ಕೆ 6ನೇ ತಾರೀಕು ಕತೆ ತಗೊಳ್ಳೋಣ. ಈಗ 6ನೇ ತಾರೀಕು ರಾತ್ರಿ ಸುಮಾರು 1 ಗಂಟೆ 1:15 ಗಂಟೆ ರಾತ್ರಿಯಲ್ಲಿ ನೋಡ್ರಿ, ಕತ್ಲಲ್ಲಿ ಒಳಗಡೆ ಏನೂ ಕಾಣಲ್ಲ ನಿಮಗೆ. ರೂಮು ಇದೇ ರೂಮಲ್ಲಿ ನಾನು ಮಲಗಿದ್ದೆ ರಾತ್ರಿ 6ನೇ ತಾರೀಕು. 6ನೇ ತಾರೀಕು ರಾತ್ರಿ ಹೆಂಗಿರುತ್ತೆ ಅಲ್ಲಿ ಅಂತ ನೋಡೋಣ ಒಂದು ಸಾರಿ ಹೊರಗಡೆ. ನೋಡಿರಿ, ನೀವು ಆಗಲೇ ನೋಡಿದ್ದು 7ನೇ ತಾರೀಕು ಬೆಳಗ್ಗೆ. ಈಗ ನೋಡ್ತಾ ಇರೋದು 6ನೇ ತಾರೀಕು ರಾತ್ರಿ. ನೋಡ್ರಿ, ಎಲ್ಲ ಮಲಗಿದ್ದಾರೆ. ಇವೆಲ್ಲ ಜೀವಂತ ಶವ ಅನ್ಕೊಬೇಡ್ರಿ, ನಿದ್ದೆ ಮಾಡ್ತಿದ್ದಾರೆ ಆರಾಮ್. ಎಲ್ಲರೂ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಆರಾಮು. ಇವೆಲ್ಲ ಜೀವಂತ ಶವಗಳೆಲ್ಲ ಹಂಗನ್ಕೊಬೇಡ್ರಿ. 6ನೇ ತಾರೀಕು ರಾತ್ರಿ ಎಷ್ಟು ಗಂಟೆ? 1:15 ಗಂಟೆ ರಾತ್ರಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ, ಎಲ್ಲ ಮಲಗಿದ್ದಾರೆ. ನೀವು 7ನೇ ತಾರೀಕು ಬೆಳಗ್ಗೆ ನೋಡಿದ್ರೆ ಏನೂ ಇರಲಿಲ್ಲ ಅಲ್ಲಿ. ಈಗ ನೋಡ್ತೀರಾ 6ನೇ ತಾರೀಕು ರಾತ್ರಿ. ಯಾಕೆ ಇವರೆಲ್ಲ ಮಲಗಿದ್ದಾರೆ ಗೊತ್ತಾ? ನೋಡಿ, ಹೊರಗಡೆ ಕೂಡ ತೋರಿಸ್ಬಿಡ್ತೀನಿ ಒಂದು ಸಾರಿ ಇರ್ರಿ. ನೋಡಿ, ಹೊರಗಡೆ ಏನೂ ಕಾಣಲ್ಲ ನಿಮಗೆ. ಹೊರಗಡೆ ತೋರಿಸ್ತೀನಿ ನಿಮಗೆ, ಏನೂ ಕಾಣಲ್ಲ, ಯಾರೂ ಇರಲ್ಲ ಜನ. ಯಾಕಂದರೆ ರಾತ್ರಿ 6ನೇ ತಾರೀಕು ರಾತ್ರಿ ಅಲ್ಲೊಂದು ಬಸ್ ಇದೆ, ಬಸ್ ಮಾತ್ರ ಕಾಣುತ್ತೆ. ಆ ಕಡೆ ನೋಡ್ರಿ, ಖಾಲಿ ಮುಂದ್ಗಡೆ ತುಂಬ ದೂರದಲ್ಲಿ ಕಾರುಗಳು ಅದು ಇದಿರುತ್ತೆ. ಗೊತ್ತಾಯ್ತಲ್ಲ? ರಾತ್ರಿ 6ನೇ ತಾರೀಕು ರಾತ್ರಿ ಏನೂ ಕಾಣಲ್ಲ. ಆದರೆ ಇದಕ್ಕೊಂದು ದೊಡ್ಡ ಕಥೆ ಇದೆ. ನಾನು ನಿಮಗೆ ಫಸ್ಟಿಂದ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹೇಳ್ತೀನಿ. ಇವರೆಲ್ಲ ಯಾಕೆ ಮಲಗಿದ್ದಾರೆ ಅಂದರೆ, ಪಾಪ ಅಷ್ಟು ಕಷ್ಟಪಟ್ಟು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸುಸ್ತಾಗಿ ಮಲಗಿದ್ದಾರೆ 6ನೇ ತಾರೀಕು ರಾತ್ರಿ. ಅವರು 6ನೇ ತಾರೀಕು ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದಾರೆ. ಯಾವ ರೀತಿ ಅಂದರೆ, ಹುಬ್ಬಳ್ಳಿ ಚಳಕಾಪುರ ಹುಬ್ಬಳ್ಳಿ, ಅಲ್ಲಿಂದ ಶ್ರೀ ಸದ್ಗುರು ಸಿದ್ಧಾರೂಢ ದಿವ್ಯ ಜ್ಯೋತಿ ರಥಯಾತ್ರೆ ಬಂದಿದೆ. ಅದ್ರ ಜೊತೆನೆಲ್ಲ ಕೆಲವರು ಬಂದಿದ್ದಾರೆ. ಇಲ್ಲಿ ನಾವು ನಮ್ಮದೇ ಆದ ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ಗುರುಕುಲ ಏನಿದೆ, ಈ ಒಂದು ಗುರುಕುಲದ ನಮ್ಮೆಲ್ಲ ವಿದ್ಯಾರ್ಥಿಗಳು ತಂಡ, ಹಾಗೆ ಇನ್ನೂ ಕೆಲವು ಸ್ಕೂಲುಗಳಿದೆ, ಆ ಸ್ಕೂಲುಗಳ ಮಕ್ಕಳು, ಹಾಗೆ ಇಲ್ಲಿ ಶ್ರೀ ಡಾಕ್ಟರ್ ಅರುಣ ಭಾರತಿ ಸ್ವಾಮೀಜಿಗಳವರ ಏನು ತಂಡ ಇದೆ, ಅವರಿಗೆ ಗೊತ್ತಿರ್ತಕ್ಕಂಥ ಪರಿಚಯ ಇರ್ತಕ್ಕಂಥ, ಹಾಗೆ ಅವರಿಗೆ ಸಹಾಯ ಮಾಡ್ತಕ್ಕಂಥವರು ಏನು ಅವ್ರದ್ದೇ ತಂಡಗಳಿದೆ, ಅವರೆಲ್ಲ ಬಂದು ಇಲ್ಲಿ ಕಾರ್ಯಕ್ರಮನ 6ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ಮುಗಿಸಲಾಗಿದೆ. ಈಗ ರಾತ್ರಿ ಆಗಿದೆ 6ನೇ ತಾರೀಕು. ಅದಕ್ಕೆ ಇವರೆಲ್ಲ ರೆಸ್ಟ್ ಹೊಡಿತಾ ಇದ್ದಾರೆ, ಅಷ್ಟೇ ವಿಚಾರ ಇಲ್ಲಿ. ಹಾಗಾದರೆ ಕಾರ್ಯಕ್ರಮ ಎಲ್ಲ ಹೆಂಗೆ ನಡೀತು 6ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ನೋಡೋಣ. ಈಗ ನೋಡ್ರಿ, ಫಸ್ಟು ನಾನು ನನ್ನ ಜಾಗದಿಂದ ಇದೇ ಆಶ್ರಮಕ್ಕೆ ಬಂದೆ, ಆಫೀಸ್ಗೆ. ನೋಡಿ, ಸ್ವಾಮೀಜಿಯವರಲ್ಲಿ ಕೂತಿದ್ದಾರೆ, ನಾನು ಇಲ್ಲಿದ್ದೀನಿ. ನಾನು ತಿನ್ನಲಿಕ್ಕೆ ಅದೇನೋ ತಿಂಡಿ ಕೊಟ್ಟಿದ್ದಾರೆ, ನೀವು ಆಗಲೇ ನೋಡಿದ್ರಿ ತಿಂಡಿನ. ಆಮೇಲೆ ಸ್ವಾಮೀಜಿ ಜೊತೆಗೆ ಅವ್ರ ಫ್ರೆಂಡ್ ಇದ್ದಾರೆ, ಇಲ್ಲಿರೋದು 3 ಜನ. ನಾನು ಹಿಂದ್ಗಡೆ ನೋಡಿರಿ, ನನ್ನ ಹಿಂದ್ಗಡೆ ಯಾರಿದ್ದಾರೆ ಅಂದರೆ ಸುರೇಶ ಇದ್ದಾನೆ, ಟೌಲ್ ಹಾಕೊಂಡು ನೋಡಿದ್ರಲ್ಲ ಸುರೇಶ. ಆಮೇಲೆ ಗುರುಲಿಂಗ ಅಂತ ಒಬ್ಬ, ಆಮೇಲೆ ರಘುನಂದನ್ ಅಂತ, ಇಷ್ಟು ಜನ ಇದ್ದಾರೆ. ಈ ಹೂವಿನಾರ ರುದ್ರಾಕ್ಷಿದು ಇದೆಲ್ಲ ನಾನು ತಂದಿರೋದಲ್ಲ, ಮೋಸ್ಟ್ಲಿ ಯಾರೋ ತಂದಿದ್ದಾರೆ. ಮೋಸ್ಟ್ಲಿ ಕಾರ್ಯಕ್ರಮ ಇದೆಯಲ್ಲ, ಇವತ್ತು 6ನೇ ತಾರೀಕು ಕಾರ್ಯಕ್ರಮ ಇದೆ. ಬೆಳಗ್ಗೆ ನಾನು ಹಾಜರಾಗಿದ್ದೀನಿ, ಸ್ವಾಮೀಜಿಗಳು ಮೀಟ್ ಆಗಿದ್ದೀನಿ ಆಫೀಸಲ್ಲಿ. ನೋಡ್ಬೋದು ನೀವು ಸ್ವಾಮೀಜಿಗಳು.
ಶ್ರೀ 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 ಡಾಕ್ಟರ್ ಅರುಣ ಭಾರತಿ ಸ್ವಾಮೀಜಿ. ಇವರು ಸುರೇಶ ನೋಡಿದ್ರೆ ಆಟೋ ಸುರೇಶ. ಇವರು ಗುರ್ಲಿಂಗು ಓಕೆನಾ. ಇವರೇ ಏನಪ್ಪ ಅಂದರೆ ಈಗ ಕಾರ್ಯಕ್ರಮ ಭವನ ಪ್ರಾರಂಭ ಆಗಿದೆ. ಇಲ್ಲಿ ಎಲ್ಲ ಭವನನ ರೆಡಿ ಮಾಡ್ತಾ ಇರೋದೀಗ. ಬೆಳಗ್ಗೆ ಒಂದು 6ನೇ ತಾರೀಕು ಬೆಳಗ್ಗೆ ಅಂದರೆ ಒಂದು 9 ಗಂಟೆ 9:30 8:15 ಆಗಿದೆ. ಈಗ ನೋಡ್ಬೋದು, ಇದು ನಮ್ಮದು ತಂಡ. ಇದು ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ತಂಡ ಇದು. ಇಲ್ಲಿ ಸುರೇಶ ಇದ್ದಾರೆ, ಬೆಂಗಳೂರು ಸುರೇಶ ಇದ್ದಾರೆ. ಆಮೇಲೆ ಇನ್ನೂ ಅವ್ರ ಜೊತೆ ಯಾರ್ಯಾರು ಇದ್ದಾರೆ ಅಂತ ನಿಮ್ಗೆ ಒಬ್ಬೊಬ್ಬರು ಹೇಳ್ತೀನಿ. ಗೌರಿಬಿದನೂರು ನಾಗರಾಜು, ಸುರೇಶ, ಚನ್ನಭಟ್ರು, ನಾರಾಯಣ ರೆಡ್ಡಿ ಕೋಲಾರ, ಆಮೇಲೆ ಚಿಕ್ಕಯ್ಯ, ರಘುನಂದನ ತುಮಕೂರು, ಗುರ್ಲಿಂಗು, ಆಮೇಲೆ ಶಿವಕುಮಾರು ಮೈಸೂರು. ಇವರೆಲ್ಲ ಇಲ್ಲಿ ಇದ್ದಾರೆ. ಯಾಕಿದ್ದಾರೆ ಅಂದರೆ ಶ್ರೀ 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 ಅರುಣ ಭಾರತಿ ಇದ್ದಾರಲ್ಲ, ಅವ್ರದ್ದೇನು 115ನೇ ಕಾರ್ಯಕ್ರಮ. ಆಮೇಲೆ ಶ್ರೀ ಸಿದ್ಧಾರೂಢರು 190ನೇ ಜಯಂತಿ ಕಾರ್ಯಕ್ರಮ, ಅದರ ಪ್ರಯುಕ್ತ. ಆವಾಗಲೇ ನೀವೊಂದು ಫೋಟೋನಲ್ಲಿ ಹಿಂದೆ ನೋಡಿದ್ರೆ ಅವರು ಮೇಡಮ್ ವಿಜಯಲಕ್ಷ್ಮಿ ಮೇಡಮು, ಆಮೇಲೆ ಸಂಗನಗೌಡರು ಅಂತ ಆಗಲೇ ನೋಡಿದ್ದು, ನನ್ನ ಜೊತೆಲಿದ್ರಲ್ಲ ಅವರು. ಆದರೆ ಇಲ್ಲಿ ನಮ್ಮ ಹುಡುಗರೆಲ್ಲ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ. ಈಗ ಎಲ್ಲ ಕೆಳಗಡೆ ಹಾಕಿ ಹಾಲಲ್ಲಿ ನೋಡ್ಬೋದು ನೀವು, ಎಲ್ಲ ರೆಡಿ ಮಾಡಿದ್ದಾರೆ. ಯಾಕಂದರೆ ಬರ್ತಾರೆ ಅವರು ಎಲ್ಲಿಂದ, ಹುಬ್ಬಳ್ಳಿಯಿಂದ ಬರ್ತಾರೆ. ರಥಯಾತ್ರೆ ಬರುತ್ತೆ ಎಷ್ಟು ಗಂಟೆಗೆ? 11 ಗಂಟೆಗೆ. ಎಷ್ಟು ಗಂಟೆ? 11 ಗಂಟೆಗೆ. ಎಲ್ಲಿಗೆ? ರಾಮವಳ್ಳಿ ಆಶ್ರಮ ಇದು, ಸಿದ್ಧಾರೂಢ ಆಶ್ರಮ ಇದು. ಈಗ ಗೊತ್ತಾಯ್ತಲ್ಲ. 11 ಗಂಟೆಗೆ ಬಂದರೆ ನಾವೆಲ್ಲ ಸೇರಿ ಸ್ವಾಗತ ಮಾಡಿ ಇಲ್ಲಿಗೆ ಕರ್ಕೊಂಡು ಬರಬೇಕು ಅವ್ರನ್ನ, ರಥಯಾತ್ರೆಯನ್ನು ಇಲ್ಲಿಗೆ. ಅದಕ್ಕೆ ನೋಡಿ ಎಲ್ಲ ಇವರು ನಮ್ಮದೇ ತಂಡ. ರಥಯಾತ್ರೆನ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ಪ್ರೋಗ್ರಾಮ್ ಮಾಡಲಾಗುತ್ತೆ. ಇದು 6ನೇ ತಾರೀಕು ಬೆಳಗ್ಗೆ ನೀವು ನೋಡ್ತಾ ಇರೋದು 9 ಗಂಟೆ. ಇವರೇ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಹಾಗೆ ನೆಕ್ಸ್ಟು ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಇರುತ್ತೆ. ನೀವು ನೋಡಿ, ಹೊರಗಡೆ ಎಲ್ಲ ರಂಗೋಲಿ ಹಾಕಿ, ಮೇಲೆ ಎಲ್ಲ ತೋರಣಗಳೆಲ್ಲ ಕಟ್ಟಿ, ಪೆಂಡಲೆಲ್ಲ ಹಾಕಿ. ಇನ್ನೂ ಇಲ್ಲಿ ಅಡುಗೆ ಮನೆ ಇದು ನೋಡಿ. ಇದು ಅಡುಗೆ ಮನೆ, ಎಲ್ಲ ಅಡುಗೆ ಮಾಡ್ತಿದ್ದಾರೆ. ಒಂದು ಸಾರಿ ತೋರಿಸ್ಬಿಡ್ತೀನಿ ಸುಮ್ಮನೆ ಸಾಂಪಲಾಗಿ. ನೋಡ್ರಿ, ಅಡುಗೆ ಮಾಡ್ತಿದ್ದಾರೆ. ಇದು ಬಂದವ್ರಿಗೆ ಬೇಕಲ್ಲ, ಅದಕ್ಕೆ ಅಡುಗೆ ಮಾಡ್ತಿದ್ದಾರೆ ಅಡುಗೆ ಭಟ್ರವರೆಲ್ಲ. ಓಕೆನಾ, ಮುಂದಕ್ಕೆ ತೋರಿಸ್ಬಿಡ್ತೀನಿ ಸ್ವಲ್ಪ. ಹಾಗೆ ಬನ್ನಿ, ಇನ್ನೊಂದು 5 ನಿಮಿಷ ಅಷ್ಟೇ. ಇದು ಫಸ್ಟ್ ಪಾರ್ಟು. ನಿಮಗೆ ಸ್ವಲ್ಪ ಬೋರ್ ಅನಿಸ್ಬೋದು, ಆದರೆ ಇದೆಲ್ಲ ರೆಡಿ ಆಗ್ತಾ ಇರೋದು. 2ನೇ ಪಾರ್ಟ್ ತುಂಬ ಚೆನ್ನಾಗಿರುತ್ತೆ, ತಪ್ಪದೆ 2ನೇ ಪಾರ್ಟ್ ನೋಡಿರಿ. ಇದು ತಯಾರಿ ನಡೆಸ್ತಾ ಇರೋದು ಶ್ರೀ ಸಿದ್ಧಾರೂಢ ಮಿಷನ್ ಅಥವಾ ಟ್ರಸ್ಟ್ ಅಥವಾ ಮಠ, ರಾಮವಳ್ಳಿ. ಲಾಸ್ಟ್ ಟೈಮ್ ನಾನು ವೀಡಿಯೋ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಆಗ ಇಲ್ಲೆಲ್ಲ ತೋರಿಸಿದ್ದೀನಿ. ಇದು ಸಾಂಸ್ಕೃತಿಕ ಭವನ. ಇದು ಇಷ್ಟೊತ್ತು ಅದೇ ಭವನದಲ್ಲೇ ನಾನು ನಿಮಗೆ ತೋರಿಸಿದ್ದು. ಇದು 6ನೇ ತಾರೀಕು ನಾನು ವೀಡಿಯೋ ಮಾಡಿರೋದು, ಬೆಳಗ್ಗೆ 6ನೇ ತಾರೀಕು ನಾನು ವೀಡಿಯೋ ಮಾಡಿರೋದು, ನೀವು ನೋಡ್ಬೋದು. ಓಕೆನಾ, ಇದು ಸಾಂಸ್ಕೃತಿಕ ಭವನ 6ನೇ ತಾರೀಕು ಬೆಳಗ್ಗೆ. ಗೊತ್ತಾಯ್ತಲ್ಲ, 6ನೇ ತಾರೀಕು ಬೆಳಗ್ಗೆ. ಈಗ ನೋಡ್ರಿ, ಆಗಿಂತ ಈಗ ಬೇರೆ ಥರ ಇರ್ತದೆ. ಓಕೆ, ಇಲ್ಲಿ ಏನೋ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ಸಿದ್ಧಾರೂಢದ್ದು. ಇಲ್ಲೊಬ್ಬ ಕೂತ್ಕೊಂಡಿದ್ದಾರೆ, ಎಲ್ಲ ತಯಾರಿ ನಡೆಸ್ಕೊಳ್ತಿದ್ದಾರೆ. ಯಾಕಂದರೆ ಬಂದವ್ರಿಗೆ ಸ್ವಾಗತ ಮಾಡೋದು, ಇವುಗಳ ಪರಿಚಯ ಮಾಡೋದು. ಹಾಗೆ ಇನ್ನೂ ಇಲ್ಲೇನೇನು ಆಕ್ಟಿವಿಟೀಸ್ ಇದೆ ಅದೆಲ್ಲ ಇವಾಗಿಂದ ಪ್ರಾರಂಭ ಆಗುತ್ತೆ. ಓಕೆನಾ, ತಯಾರಿ ನಡೀತಾ ಇರೋದು. ಇವರೇ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಚೆನ್ನಾಗಿರುತ್ತೆ. ಯಾಕಂದರೆ ಅವರೆಲ್ಲ ಬಂದಮೇಲೆ, ರಥಯಾತ್ರೆ ಬಂದಮೇಲೆ ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು ನೀವು. ಓಕೆನಾ, ಆದರೆ ಇಲ್ಲಿ ಏನು ತಯಾರಿ ಈಗ ನಡೀತಾ ಇದೆ, ನಮ್ಮ ಹುಡುಗರು ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ಗುರುಕುಲದ ಹುಡುಗರು ಎಲ್ಲ ಅವರೇ. ಇವ್ರು ನೋಡಿ, ನಾರಾಯಣ ರೆಡ್ಡಿ ಕೋಲಾರ ನೋಡ್ತಾ ಇದ್ರಲ್ಲ, ಇವರೇ ನಾರಾಯಣ ರೆಡ್ಡಿ ಕೋಲಾರ. ಅವರು ಆ ಪೇಟ ಹಾಕ್ಕೊಂಡಿದ್ರಲ್ಲ, ಆಗಲೇ ನಮಸ್ಕಾರ ಮಾಡಿದ್ರಲ್ಲ, ಅವರು ಶ್ರೀನಿವಾಸ್ ಗೌರಿಬಿದನೂರು. ಗೊತ್ತಾಯ್ತಲ್ಲ. ಆಮೇಲೆ ಅವ್ರ ಪಕ್ಕದಲ್ಲಿದ್ದಾರೆ ಗೌರಿಬಿದನೂರು ನಾಗರಾಜು. ಆಮೇಲೆ ಇವನು, ಆಮೇಲೆ ಗುರ್ಲಿಂಗು ಅಲ್ಲಿರೋನು ಆ ಕಡೆ. ಓಕೆ ಅಲ್ಲ, ನೋಡಿದ್ರಲ್ಲ, ಗುರ್ಲಿಂಗು ತೋರಿಸ್ತೀರಿ. ಒಂದು ನಿಮಿಷ ಗುರ್ಲಿಂಗು. ಇವನು ಹುಲ್ಗಯ್ಯ, ಈಗ ನಮಸ್ಕಾರ ಮಾಡ್ತಿದ್ದಲ್ಲ, ಹುಲ್ಗಯ್ಯ ಇವನು. ಹಾಂ, ಇವನೇ ಹುಲ್ಗಯ್ಯ. ಇವನು ಗುರ್ಲಿಂಗು. ಇವನು ಬೆಂಗಳೂರು, ಅವನೇ ಕನಕಪುರ ಹತ್ರ.
ಕನಕಪುರ ಗುರ್ಲಿಂಗು. ಇವರೆಲ್ಲ ನಮ್ಮ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನದ ವಿದ್ಯಾರ್ಥಿಗಳು. ನೋಡ್ರಿ ಎಷ್ಟು ನೀಟಾಗಿ ಇವಾಗ ಅರೇಂಜ್ ಮಾಡಿದ್ದಾರೆ. ಯಾರನ್ನ ಬಂದರೆ ಇವನು ಶ್ರೀನಿವಾಸ್, ಇವನು ಸುದರ್ಶನ, ಇವನು ಚಿತ್ರದುರ್ಗ. ಓಕೆನಾ. ಇವರು ಬಂದು ನೆಕ್ಸ್ಟು ಅಲ್ಲಿ ಸೇವೆ ಮಾಡ್ತಾರಲ್ಲ, ಅವನ ಹೆಸರು ಏನೋ ಹೇಳ್ದೆ, ಸ್ವಲ್ಪ ಇಲ್ಲಿ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಅವನು. ಓಕೆ, ಎಲ್ಲ ಒಟ್ಟಾರೆ ನಮ್ಮ ವಿದ್ಯಾರ್ಥಿಗಳಲ್ಲಿರೋದು. ಇವರ ಒಟ್ಟಿನಲ್ಲಿ ಈಗ ಕಷ್ಟಪಡ್ತಾರೋದಿಲ್ಲಿ. ಏನು ಕಷ್ಟಪಡ್ತಾರೋದು, ಇದನ್ನೆಲ್ಲ ರೆಡಿ ಮಾಡಬೇಕಲ್ಲ ಬಂದವ್ರಿಗೆ. ನೋಡಿ ಸ್ವಾಮೀಜಿ ಅವರು ಶ್ರೀ 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 ಅರೂಢ ಭಾರತೀಯ ಸ್ವಾಮೀಜಿಗಳಿವರು. ನೋಡಿ ಈಗ ನೋಡ್ತಾ ಇದ್ದೀರಾ, ಬಂದಿದ್ದಾರೆ, ನಮಸ್ಕಾರ ಆಗ್ತಿದ್ದಾರೆ. ಓಕೆನಾ. ನಾನು ಅವ್ರಿಗೆ ನಮಸ್ಕಾರ ಆಗ್ತಾಯಿದ್ದೀನಿ, ಅವರು ನನಗೆ ಆಗ್ತಿದ್ದಾರೆ. ಓಕೆನಾ. ಇವರೆಲ್ಲ ನಮ್ಮ ಶಿಷ್ಯಂದ್ರಿಗೆ ಅವರು ಅಡ್ವೈಸ್ ಮಾಡ್ತಿದ್ದಾರೆ. ಈಗ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಗುಡ್, ಬೇಷ್ ಅಂತ ಹೇಳ್ತಿದ್ದಾರೆ. ಇಲ್ಲೆಲ್ಲ ಮಾಡಿರೋದು ನೋಡಿ ಅವರು ಖುಷಿಯಾಗಿದೆ ಅವ್ರಿಗೆ. ನಮ್ಮದೇ ತಂಡ ಇದು, ಬೇರೆ ಯಾರೂ ಇಲ್ಲ ಇಲ್ಲಿ ಎಕ್ಸ್ಟ್ರಾ. ಒಬ್ಬ ಆಳು ಕೂಡ ಇಲ್ಲ ಬೇರೆಯವರು. ಎಲ್ಲ ನಾವು, ಇವನು ಶ್ರೀನಿವಾಸ, ಇವನು ಸುದರ್ಶನ ಚಿತ್ರದುರ್ಗ. ಓಕೆನಾ. ಅಲ್ಲಿ ಕೂತ್ಕೊಂಡಿರೋನು ಶಿವಕುಮಾರ್ ಮೈಸೂರು. ಓಕೆನಾ. ಇದು ಸದ್ಯಕ್ಕೆ ನಮ್ಮದು ಯೂಟ್ಯೂಬಲ್ಲಿ ನೀವು ಇಷ್ಟು ದಿನ ನೋಡಿದ್ದೀರ ಏನೇನೋ ಪ್ರೋಗ್ರಾಮ್ಸು. ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಟಿ ನರಸೀಪುರದ್ದು ನೋಡಿದ್ದೀರ, ಆಮೇಲೆ ರಾಮನಗರದ್ದು ಲಕ್ಕಜ್ನಹಳ್ಳಿದು ನೋಡಿದ್ದೀರ, ಆಮೇಲೆ ಚಿತ್ರದುರ್ಗ ಈಗ ನೋಡಿದ್ರಲ್ಲ ಶ್ರೀನಿವಾಸು ಅವ್ರದ್ದು ನೋಡಿದ್ದೀರ. ಅದಕ್ಕಿಂತ ವಿಭಿನ್ನವಾಗಿರುತ್ತೆ. ಈಗ ನೋಡ್ಬೋದು ನೀವು ಸ್ವಾಮೀಜಿಗಳೇ ಅಲ್ಲಿ ನಿಂತ್ಕೊಂಡು ಈಗ ನಮ್ಮ ಹುಡುಗರ ಜೊತೆ ಕೆಲಸ ಮಾಡಿಸ್ತಿದ್ದಾರೆ. ನೋಡಿ ಏನೇನೋ ಹೇಳಿ ಅದು ಮಾಡಿ ಇದು ಮಾಡಿ ಅಂತ ಅವರು ಹೇಳ್ತಿದ್ದಾರೆ, ನೀವು ನೋಡ್ಬೋದು. ಇವರೇ ಸ್ವಾಮೀಜಿಗಳು, ಪೀಠಾಧಿಪತಿಗಳು, ಹಾಗೆ ಸಂಸ್ಥಾಪಕರು. ಎಲ್ಲಿ? ರಾಮವಳ್ಳಿ ಶ್ರೀ ಸಿದ್ಧಾರೂಢ ಮಿಷನ್ ಅಥವಾ ಮಠ. ಇಲ್ಲಿ ಏನೇನಿದೆ ಅನ್ನೋದನ್ನು ನಾನು ಹಿಂದೆ ವೀಡಿಯೋ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡಿದ್ದೀನಿ. ಅದನ್ನು ನೀವು ನೋಡಿದ್ದೀರ. ಓಕೆನಾ. ಈಗ ಇಲ್ಲಿ ತಯಾರಿ ನಡೀತಾ ಇದೆ. ನಮ್ಮ ಸಹಕಾರ ಅವ್ರಿಗಿದೆ, ಅವರ ಆಶೀರ್ವಾದ ನಮಗಿದ್ರೆ ಸಾಕು. ಅವ್ರ ಸಹಕಾರ ನೆಕ್ಸ್ಟ್ ನಮಗಿದ್ರೆ ಸಾಕು. ಈಗ ಸದ್ಯಕ್ಕೆ ನಮ್ಮ ಸಹಕಾರ ಅವ್ರಿಗಿದೆ. ನಮ್ಮ ಕೈಲಾದ ಮಟ್ಟಿಗೆ ನಾವು ನಮ್ಮ ಹುಡುಗರು ಇಟ್ಕೊಂಡು ನಾವು ಮಾಡ್ತಾಯಿದ್ವಿ ಇದು. ಹಾಗೆ ಎಲ್ಲರೂ ಕೂಡ ಗುರು ಸೇವೆಯನ್ನು ಮಾಡಬೇಕು. ಇವ್ರು ನೋಡಿ ಇನ್ನೂ ಧ್ಯಾನ ಮಾಡಿಕೊಂಡು ಕೂತಿದ್ದಾರೆ. ಶಿವಕುಮಾರ್ ಮೈಸೂರು ಅವ್ರದ್ದೇ ಆದ ಒಂದು ಜಪ ತಪ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ಉಳಿದವರು ಅವ್ರವ್ರ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ. ಓಕೆನಾ. ಇವರೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ನೋಡೋದು ಮರಿಬೇಡಿ. ಗೊತ್ತಾಯ್ತಲ್ಲ. ಯಾಕಂದರೆ ಇಂದಿನ ಪ್ರೋಗ್ರಾಮ್ಗಳು ಬೇರೆ, ಅವು ಬೇರೆ ರೀತಿ ಇದ್ವು. ನೀವು ನೋಡಿದ್ದೀರ, ಹೋಮ, ಯಜ್ಞ, ದೀಕ್ಷೆ ಅಂತ. ಆದರೆ ಇಲ್ಲಿ ದೀಕ್ಷಾ ಕಾರ್ಯಕ್ರಮ ಇರೋದಿಲ್ಲ. ಹುಬ್ಬಳ್ಳಿಯಿಂದ ರಥ ಬರುತ್ತೆ 11 ಗಂಟೆಗೆ ಇವತ್ತು, ಅಂದರೆ 6ನೇ ತಾರೀಕು ಜಾನ್ವರಿ ತಿಂಗಳು 2025 ಇಸ್ವಿ 11 ಗಂಟೆಗೆ ಹುಬ್ಬಳ್ಳಿಯಿಂದ ಅಂದರೆ ಚಳಕಾಪುರದಿಂದ ಇಲ್ಲಿಗೆ ಬೆಂಗಳೂರಿಗೆ ರಾಮವಳ್ಳಿಗೆ ಬರುತ್ತೆ ದಿವ್ಯ ಜ್ಯೋತಿ ರಥಯಾತ್ರೆ ಸಿದ್ಧಾರೂಢರದ್ದು. ಅದನ್ನು ಸ್ವಾಗತ ಮಾಡಬೇಕು. ಅದಕ್ಕೆ ಅವ್ರು ಬಂದವ್ರಿಗೆ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ, ಆಮೇಲೆ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ, ಅದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ. ಓಕೆನಾ. ನೀವು ತಯಾರಿ ನೋಡಿದಾಗೆ ಅರ್ಥ ಆಗುತ್ತೆ ನಿಮಗೆ ಈ ಪ್ರೋಗ್ರಾಮ್ ಹೆಂಗಿರುತ್ತೆ ನೆಕ್ಸ್ಟ್ ಅಂತ. ಗೊತ್ತಾಯ್ತಲ್ಲ. ಯಾಕಂದರೆ ಹಿಂದೆದು ಈ ರೀತಿ ಇರಲಿಲ್ಲ, ಇಷ್ಟೆಲ್ಲ ಇರಲಿಲ್ಲ. ನಿಮ್ಗೆ ಗೊತ್ತಿರೋ ವಿಚಾರ ನೋಡಿದ್ದೀರ, ಸಾಕಷ್ಟು ನಾವು ದೀಕ್ಷೆ ಕೊಟ್ಟಿರೋ ವೀಡಿಯೋಗಳು ನೀವು ನೋಡಿದ್ದೀರ. ಈ ರೀತಿ ತಯಾರಿ ಅಂತೂ ಇರೋದಿಲ್ಲ. ಗೊತ್ತಾಯ್ತಲ್ಲ. ಸದ್ಯಕ್ಕೆ ಇಲ್ಲಿ ತಯಾರಿ ಇಷ್ಟೊಂದಿದೆ, ನೀವು ಮುಂದಿನ ನೋಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇವರೇ ಈಗ ಸದ್ಯಕ್ಕೆ ತಿಂಡಿ ಅಲ್ಲೆಲ್ಲ ಆಯಿತು. ಏನೋ ಒಂದು 9:30, 10 ಗಂಟೆ ನೋಡಿ ತಿಂಡಿ ಏನೋ ಬಾತ್ ಮಾಡಿದ್ದಾರೆ. ಆಲ್ರೆಡಿ ನಮ್ಮ ಹುಡುಗರೆಲ್ಲ ತಗೊಳ್ತಿದ್ದಾರೆ. ಓಕೆನಾ. ಇವರು ನಾರಾಯಣ ರೆಡ್ಡಿ ಕೋಲಾರ, ಈಗ ಇವ್ರದ್ದು ಸರ್ತಿ ಅವ್ರು ತಗೊಳ್ತಿದ್ದಾರೆ. ಓಕೆನಾ. ಅಲ್ಲಿ ಉಲ್ಗಾಯ ಓಡಾಡ್ತಿದ್ದಾನೆ. ಓಕೆನಾ. ಈ ಗಾಡಿನ ನಾನು ಲಾಸ್ಟ್ ಟೈಮ್ ಫಸ್ಟ್ ಒಂದು ಇದರಲ್ಲಿ ತೋರಿಸಿದ್ದೀನಿ ನಿಮಗೀಗ. ಅವ್ರದ್ದೇ ಇದು ಸ್ಕೂಲ್ದು ಗಾಡಿ, ಬಸ್ ಅದು. ಓಕೆ. ಏರಿಯಾ ಎಲ್ಲ ನೀವು ನೋಡಿದ್ದೀರ. ಈಗ ನಾವು ಇಲ್ಲಿ ಏನು ತಿಂಡಿ ಕೊಡ್ತಿದ್ದಾರೆ, ಇದು ಸ್ಕೂಲ್ ಕಟ್ತಿದ್ದಾರೆ ಅಂತ. ಇದು ಏನು ಇದು ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ಇವನು ಚೆನ್ನಪ್ಪ ಭಟ್ರು ಆಲ್ರೆಡಿ ನನಗೆ ಇಟ್ಕೊಂಡು ಕೂತಿದ್ದಾನೆ. ತಿಂಡಿ ಇಲ್ಲಿ ಕೂತ್ಕೊಳ್ಳೋಕೆ ಹೇಳಿದ್ದಾರೆ ಸಪ್ರೇಟಾಗಿ. ಇವರ ಅಲ್ಲಿ ತಿಂಡಿ ಆಯಿತು ನಂದು. ಅನಂತರ ಇಲ್ಲಿ ಹೊರಗಡೆ ಅವ್ರು ಕರೆದ್ರು, ತಿಂಡಿ ಆದಮೇಲೆ ಕರೆದ್ರು. ಅಲ್ಲಿಗೆ ಹೋಗ್ಬೇಕೀಗ ರಾಮವಳ್ಳಿಗೆ ಎಲ್ಲರೂ.
ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ರಾಮಹಳ್ಳಿ ಬಸ್ ಸ್ಟಾಪಿಗೆ ಹುಬ್ಬಳ್ಳಿಯಿಂದ ಬರುತ್ತೆ ರಥಯಾತ್ರೆ. ಅದನ್ನು ಸ್ವಾಗತ ಮಾಡೋಕ್ಕೆ ನೋಡಿ ನಮ್ಮದು ತಂಡ ರೆಡಿಯಾಗಿ ಈಗ ಬಂದಿದೆ. ಅವರ ವ್ಯಾನ್ ಹಾಕ್ಕೊಂಡು ಬರ್ತಾರೆ. ಈಗ ವ್ಯಾನ್ ಯಾವ್ದು ಹೇಳಿ, ಅಲ್ಲಿತ್ತಲ್ಲ ಹಸಿರದೊಂದು ವ್ಯಾನು, ಸ್ಕೂಲ್ ಬಸ್ಸು. ಓಕೆ ಅವರೇ, ವ್ಯಾನಲ್ಲಿದ್ದೀವಿ ಈಗ ನಾವು. ರಾಮಹಳ್ಳಿ ಕೆರೆ ಪಕ್ಕದಲ್ಲಿದ್ದೀವಿ. ಮಠ ಬಿಟ್ಟು ಒಂದು 60-70 ಮೀಟ್ರ್ ಬಂದಿದ್ದು ಮುಂದಕ್ಕೆ. ಈಗ ಇಲ್ಲಿ ಕೆರೆ ಸಿಗುತ್ತೆ ಲೆಫ್ಟಲ್ಲಿ. ಕೆರೆ ಕಟ್ಟ ಮೇಲೆ ಇವರು ಬಂದು ಬಸವರಾಜ್ ಅಂತ ಶ್ರೀ 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 ಅರುಡ ಭಾರತಿ ಸ್ವಾಮೀಜಿಗಳ ಬಲಗೈ ಬಂಟ, ಅವ್ರ ಶಿಷ್ಯ ಅಂತ ಹೇಳ್ಬೋದು. ಇನ್ನು ನೋಡ್ರಿ ಇವರು ರಘುನಂದನ್ನು, ಆ ಕಡೆ ಇದ್ದಾರೆ ಚಿಕ್ಕಯ್ಯ ಮೊದಲನೇವರು, ಆಮೇಲೆ ರಘುನಂದನು, ಆಮೇಲೆ ಇನ್ನೂ ಯಾರಿದ್ದಾರೆ, ನಾರಾಯಣ ರೆಡ್ಡಿ. ನೀವಿದ್ದೀರಾ ನಾರಾಯಣ ರೆಡ್ಡಿ ನೋಡಿ. ಕೆರೆ ಇದು ರಾಮಹಳ್ಳಿ. ಕೆರೆಗೆ ಆ ಕಡೆ ಇರೋದು ಮಠ, ಈ ಕಡೆ ಇರೋದು ರಾಮಹಳ್ಳಿ. ಈಗ ನಾವು ರಾಮಹಳ್ಳಿಗೆ ಹೊರಟಿದ್ವಿ. ಈ ಕೆರೆ ಬಿಟ್ಟರೆ ಕೆರೆ ಕಟ್ಟೆ ಆ ಎಂಡಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಮುಂದುಗಡೆ ಮರಗಳೆಲ್ಲ, ಅದೇ ರಾಮಹಳ್ಳಿ. ಇವರು ಬಸವರಾಜು. ಲಾಸ್ಟ್ ಟೈಮು ನಾನು ವೀಡಿಯೋಗಳಾಕಿದ್ದೀನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಅದರಲ್ಲಿ ಇವರು 2 ವೀಲರಲ್ಲಿ ಇವರು ಕರ್ಕೊಂಡೋಗಿದ್ದು. ಮುಂದುಗಡೆ ಹೋದ್ರಾಗ ನಾವು ಆಟೋನಲ್ಲಿ ಹಿಂದೆ ಹೋಗಿದ್ದು. ಆ ಲಕ್ಷ್ಮೀಪುರ ಹತ್ರ ಇವ್ರದ್ದೊಂದು ಮಠ ಇದೆಯಲ್ಲ ಅಲ್ಲಿ ಚಿಕ್ಕದು ಏರಿಯಾ, ಒಂದು 5.5 ಎಕರೆ. ಅಲ್ಲಿಗೆ ಹೋದಾಗ ಈ ಬಾರಿನೂ ಇವರೇ ನಮಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಇದೇ ರಾಮಹಳ್ಳಿ. ಈ ಕೆರೆಯಿಂದ ಆ ಕಡೆ ಆಶ್ರಮ, ಕೆರೆಯಿಂದ ಈ ಕಡೆ ರಾಮಹಳ್ಳಿ, ಅಷ್ಟೇನೇನಿಲ್ಲ. ಈಗ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ ಹುಬ್ಬಳ್ಳಿಯಿಂದ ಏನು ರಥಯಾತ್ರೆ, ಅದನ್ನು ಸ್ವಾಗತ ಮಾಡಬೇಕು. ಅದಕ್ಕೆ ಅಲ್ಲೆಲ್ಲ ಸೇರಬೇಕು. ಕೆಲವು ವಿದ್ಯಾರ್ಥಿಗಳು ಇನ್ನೂ ಬೇರೆ ಬೇರೆ ಕಡೆಯಿಂದ ಕೆಲವರೆಲ್ಲ ಬರ್ತಾರೆ ಸ್ವಾಗತ ಮಾಡೋಕ್ಕೆ. ಸೊ ಅದಕ್ಕೆ ಫಸ್ಟ್ ನಾವು ಇಳಿತಾ ಇದ್ವಿ. ನಮಗೆ ಮುಂಚೆ ಯಾರನ್ನ ಇರ್ಬೋದು ಅಲ್ಲಿ. ಇವರೇ ನೀವು ಇನ್ನೊಂದು 5 ನಿಮಿಷದಲ್ಲಿ ಅಥವಾ ಒಂದು 3-4 ನಿಮಿಷದಲ್ಲಿ ಈ ವಿಡಿಯೋ ಮುಗಿದೋಗುತ್ತೆ. ಇದು ಪಾರ್ಟ್ 1 ಮುಗಿಸ್ತೀನಿ. ನೆಕ್ಸ್ಟ್ ನೀವು ಪಾರ್ಟ್ 2 ತಪ್ಪದೇ ನೋಡಿ, ಯಾಕಂದರೆ ರಥಯಾತ್ರೆ ಬರುತ್ತೆ. ಅದಕ್ಕೆ ಮುಂಚೆ ತುಂಬ ಜನ ಇಲ್ಲಿ ಬರ್ತಾರೆ, ಯಾರ್ಯಾರೋ ಬರ್ತಾರೆ. ನೋಡಿ ಇಲ್ಲಿ ಭವನ ಇದೆ, ರಂಗಮಂದಿರ ಅಂದ್ಬಿಟ್ಟು, ರಾಮಹಳ್ಳಿದು ರಂಗಮಂದಿರ ಭವನ. ಇಲ್ಲಿಗೆ ನಮ್ಮ ತಂಡ ಬಂದು ಇಳಿದಿದೆ. ಈಗ ಯಾರೂ ಇಲ್ಲ ಬೇರೆಯವರು, ಬರೀ ನಮ್ಮ ತಂಡ. ಆದರೆ ನಮ್ಮ ತಂಡ ಬಿಟ್ಟರೆ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಹೆಂಗಸರಿದ್ದಾರೆ, ಹೆಣ್ಮಕ್ಳು ಹೆಂಗಸರಿದ್ದಾರೆ. ಅವರು ಕಳಸಗಳೆಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗೋಣ. ಈಗ ಅಲ್ಲಿಗೆ ಹೋಗೋಣ. ನೋಡಿ ರಂಗಮಂದಿರ, ರಾಮಹಳ್ಳಿ ಬಸ್ ಸ್ಟಾಪಲ್ಲಿ ರಂಗಮಂದಿರ ಇದು. ನೋಡಿ ಅಲ್ಲ ಕೆಲವು ಹೆಂಗಸರಿದ್ದಾರೆ. ಈಗ ನಾವು ಬಂದಿದ್ದು ನೋಡಿ ಅವರೆಲ್ಲ ಸೀಟು ನಮ್ಮ ನೋಡಿ ಅವ್ರು ಎದ್ರು. ಆದರೂ ನಾನು ಹೇಳಿದೆ ಪರವಾಗಿಲ್ಲ ಕೂತ್ಕೊಳ್ಳಿದ್ದೆ. ಅವ್ರು ಕೂತ್ಕೊಳ್ಳಿಲ್ಲ. ನೋಡಿ ಕಳಸಗಳೆಲ್ಲ ಇಟ್ಕೊಂಡಿಲ್ಲಿ ಆ ವಿದ್ಯಾರ್ಥಿಗಳು ಆ ಒಂದು ಬ್ಯಾನರ್ ಇಟ್ಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳು, ಈ ಹೆಂಗಸರು ನಮಗೆ ಅಲ್ಲಿ ಜಾಗ ಬಿಟ್ಕೊಟ್ರು. ನೋಡಿ ಕಳಸಗಳೆಲ್ಲ ಇದೆ. ಇನ್ನೂ ಕೆಲವು ಹೆಣ್ಮಕ್ಳೆಲ್ಲ ಇಲ್ಲಿ ಬರ್ತಾರೆ. ಅವರು ಬಂದಮೇಲೆ ಈ ಕಳಸಗಳ ಸಮೇತ ಇನ್ನೂ ಓಲ್ಗ ವಾದ್ಯ ಅಂತಿರಲ್ಲ ಅವೆಲ್ಲ ಇರುತ್ತೆ. ಇನ್ನೂ ಏನೇನೋ ಇರುತ್ತೆ, ನನಗೂ ಅಷ್ಟು ಐಡಿಯಾ ಇಲ್ಲ. ನೋಡಿ ಇದು ನಮ್ಮದು ತಂಡ, ನೀವು ನೋಡ್ಬೋದು ನಮ್ಮ ತಂಡ ಇದು. ಇವರೇ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಪಾರ್ಟ್ 1ನ. ಪಾರ್ಟ್ 2, 3, 4 ತಪ್ಪದೆ ನೋಡಿ. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆ, ಗುರುಗಳ ಸೇವೆ ಮಾಡಬೇಕು, ದೇವ್ರ ಸೇವೆ ಮಾಡಬೇಕು. ನೋಡಿ ಮಠಾಧಿಪತಿಗಳು ಇಳಿದ್ಬಿಟ್ರು. ಈಗ ನೀವು ನೋಡ್ಬೋದು ಮಠಾಧಿಪತಿಗಳು ಇಳಿದಿದ್ದಾರೆ ಕೆಲವರೆಲ್ಲ. ನಮ್ಮದು ತಂಡ ಇಲ್ಲಿದೆ. ಇಷ್ಟು ಬಿಟ್ಟರೆ ಇನ್ನೂ ಒಬ್ಬೊಬ್ಬರೇ ಇಳಿತಾರೆ ನೆಕ್ಸ್ಟು. ನೋಡ್ತಾ ಇರಿ ಹಾಗೆ. ನೆಕ್ಸ್ಟು ಸ್ವಲ್ಪ ಇಲ್ಲಿ ತಯಾರಾಗ್ತದೆ ಟೀಮು ತುಂಬ ದೊಡ್ಡದಾಗಿ. ಈಗ ಸದ್ಯಕ್ಕೆ ಇಷ್ಟೇ ಇದೆ, ಏನಿಲ್ಲ, ಖಾಲಿ ಇದೆ ನೋಡ್ಬೋದು. ಸರಿನಾ? ಆಮೇಲೆ ನೋಡಿ ಗೊತ್ತಾಗುತ್ತೆ. ಇವರೇ ಪಾರ್ಟ್ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲ ಗುರುಗಳ ಹಾಗೂ ಗುರು ದೈವ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ, ಒಳ್ಳೆಯದಾಗಲಿ. ಪಾರ್ಟ್ 2 ನೋಡೋದು ಮರಿಬೇಡಿ, ಪಾರ್ಟ್ 3 ನೋಡೋದು ಮರಿಬೇಡಿ, ಪಾರ್ಟ್ 4 ನೋಡೋದು ಮರಿಬೇಡಿ, ಪಾರ್ಟ್ 5 ನೋಡೋದು ಮರಿಬೇಡಿ. ಇವರೇ ನೆನ್ಪಿಟ್ಕೊಳ್ಳಿ, ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಹಾಕ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ಪ್ರಾರಂಭಿಕ ಅಂತ, ಎಲ್ಲ ತಯಾರಿ. ಓಕೆ, ನಿಮ್ಗಳದಾಗಲಿ. ಲೈಕ್ ಮಾಡಿ. ಓಂ ಶಾಂತಿ.